ಓಕೆ ಗೈಸ್, ಏನಂತಂದ್ರೆ ಎಲ್ಲಾದ್ರೂ ಹೋದ್ರೆ ಒಂದು ನೆನಪಿಗೆ ಏನಾದ್ರು ಇರ್ಬೇಕಲ್ಲ, ಅದಕ್ಕೆ ಹೋಗ್ಬಿಟ್ಟು ಕಾಫಿ ಬೀನ್ ಕಿತ್ಕೊಬರಕ್ಕೆ ಅಂತ ಹೋಗಿದ್ದಾಳೆ. ಶಬಾಷ್. ಹೋಗು ನೋಡಿದ್ರು ಅವರಲ್ಲಿ ಅಲ್ಲಿ 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 ಹೊರಗಿದ್ದಾರೆ. ಸಾಕಾ? ಕಾಫಿ ಸ್ಮೆಲ್ಲೇ ಇಲ್ಲ. ಕಾಫಿ ಸ್ಮೆಲ್ಲೇ ಇಲ್ವಾ? ಕಾಫಿ ತಾನೆ. ಏನಪ್ಪ ಆದ್ರೂ ಇಟ್ಕೊಂಡಿರೋಣ ಚಿಕ್ಕಮಂಗ್ಳೂರ ನೆನಪಿಗೆ. ಯಾರ್ದಂತ ಗೊತ್ತಿಲ್ಲ. 1 2 3 4 5 6 7 8 9 ಕಾಫಿ ಸೀಡ್ಸ್ ತಗೊಂಡ್ಬಿಟ್ಟಿದ್ದೀನಿ. ನಮ್ಮ ಈ ಬಂಧನ ಚಾನಲ್ ಕಡೆಯಿಂದ ಎಸ್ಟೇಟ್ ಅವ್ರಿಗೆ ಸಾರಿ. ಹೆಂಗು ಸಾರಿ ಕೇಳ್ಬಿಡ್ತೀವಿ. ತಡಿ ಇನ್ನೊಂದಿಷ್ಟು ಕಿತ್ಕೊಂಡ್ಬರ್ತೀನಿ. ಸೀರಿಯಸ್ಲಿ ಹಂಗೆಲ್ಲ ಮಾಡಬಾರ್ದು. ಹೋಗೋಣ. ಇದನ್ನ ತಗೊಂಡೋಗಿ ಒಣಗಿಸಿ ಕಾಫಿ ಮಾಡ್ಕೊಂಡು ಕೊಡಿಯೋಣ. ಇಲ್ಲ, ನಾನು ಬುಕ್ಕಲ್ಲಿ ಅಂಟಿಸ್ತೀನಿ, ಮೆಮೊರಿ ಬುಕ್ಕಲ್ಲಿ. ಶಬಾಷ್. ಓಕೆ, ಕೊಡೋಣ. Hey guys, welcome back to our YouTube channel. We are back with another video. ನಾವು ಈಗ ಎಲ್ಲಿದ್ದೀವಿ ಅಂದ್ರೆ ಸಕಲೇಶ್ಪುರದಲ್ಲಿರೋ ಅಬ್ಬಿ ವ್ಯಾಲಿ ರೆಸಾರ್ಟಿಗೆ ಬಂದಿದ್ದೀವಿ. ಹೇಗಿದೆ ಅಂತ ನೋಡೋಣ. ಆಫೀಸ್, ಡೈನಿಂಗ್, ಇಂಡೋರ್ ಗೇಮ್ಸ್. ಆಕ್ಚುಲಿ ಬಂದಿದ್ದು ಲೇಟ್ ಆಗಿ ಬಂದ್ಬಿಟ್ವಿ. ಊಟ ಮಾಡಿ ಆಮೇಲೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ರೆಸಾರ್ಟ್ ಹೆಂಗಿದೆ ಅಂತ. ಇದೆ ರೆಸ್ಟೋರೆಂಟ್ ಅಂದ್ರೆ ಡೈನಿಂಗ್ ಏರಿಯಾ. ತುಂಬಾ ಲೇಟ್ ಆಗಿ ಬಂದ್ಬಿಟ್ವಿ. ಹೆವಿ ಲೇಟ್ ಆಗಿದೆ. ಏನೇನಿದೆ ಏನೇನಿಲ್ಲ ಗೊತ್ತಿಲ್ಲ. ಓಕೆ, ಪ್ಲೇಟ್ ಬೇಕಾ? ನೋಡು, ಹಪ್ಪಳ ಇದೆ, ಉಪ್ಪಿನಕಾಯಿ ಇದೆ, ಸೈಡ್ ಡಿಶ್ ಬಿಡ್ತೀನಿ ಎಲ್ಲಾನು. ಸರಿ, ಎಲ್ಲ ಬಿಟ್ಟು ಸೈಡ್ ಡಿಶ್ ಮಾತ್ರ ಹೇಳ್ತಾ ಇದ್ದೀನಿ ಅಂತ. ಓಕೆ, ಏನೇನಿದೆ? ನಾನ್ ವೆಜ್ಜಲ್ಲಿ ಕಬಾಬ್, ಗ್ರೇವಿ. ಹುಷಾರು ಬಂಗಾರ ಹಾಕೋಬೇಕಾದ್ರೆ ಕೈಗೆಲ್ಲ ಹಾಕೋಬಿಟ್ಟೈತೆ. ಏನದು ಕಬಾಬಾ? ಓಕೆ, ಕಬಾಬ್ ಹಚ್ಚಿನಿ. ಅದು ನಿಜವಾಗ್ಲೂ ಕಬಾಬೇನಾ? ಅದು ಕಬಾಬ್ ಅಲ್ಲ, ಅದು ಚಿಕನ್ ಕಬಾಬ್. ಬೇಕು, ಇದು ವೆಜ್. ನಾನು ಪಾಯಸ ಕೊಡ್ತೀನಿ. ಚಪಾತಿ ಇದೆ ಗೈಸ್. ತಗೋಣ. ಪ್ಲೇಟ್ ಕೊಡ್ಲ ಇನ್ನೊಂದು. ಏನಂತಂದ್ರೆ ಆಕ್ಚುಲಿ ಬರ್ಬೇಕಾದ್ರೆ ಹೊರಗಡೆನೆ ಒಂದ್ ಸ್ವಲ್ಪ ಫ್ರೂಟ್ಸ್ ಇಟ್ಟವ್ರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ತಿಂತಾ ಇದ್ದೀವಿ. ಏನಕ್ಕೆ ಡಿಲೇ ಆಗಿದ್ದು ಕಾರಣ ಅಂತಂತಂದರೆ, ಮೇಡಮ್ ಅವರು ಒಂದು ಹೊಸದು ಬಟ್ಟೆ ತೊಗೊಂಡಿದ್ರು. ಬಟ್ಟೆಗೆ ಸೈಡಲ್ಲಿ ಒಂದು ಜಿಪ್ ಇತ್ತು, ಹೋಗ್ಬಿಟ್ಟಿದೆ, ಹಾಕಕ್ಕಾಗ್ತಾ ಇರಲಿಲ್ಲ. ಅದಕ್ಕೊಂದು ಸ್ವಲ್ಪ ಡಿಲೇ ಆಗಿ ಜಿಪ್ ಏನಾಯ್ತು. ಹಾಗೆ ಪಾಪ ಅವ್ರು ಒಂದು 3-4 ಸರಿ ಬೇರೆಲ್ಲ ರೆಡಿ ಆಗ್ತಿದ್ದೆ. ಆಕ್ಚುಲಿ ಅದು ಬ್ಲೂ ಕಲರ್ ಡ್ರೆಸ್, ಅದಕ್ಕೋಸ್ಕರ ಬ್ಲೂ ಕಲರ್ ಎಲ್ಲ ಹಾಕೊಂಡ್ಬಂದ್ರೆ ಇದಾಗೋಯ್ತು. ಕಾಂಟ್ರಾಸ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡು ಹೋಗ್ಬಿಟ್ಬಿಟ್ಟೆ ಸುಮ್ಮನೆ. ಹಾಗೆ ನಿನ್ನೆ ಟೈಮ್ ಆಗ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಆಕ್ಚುಲಿ ಎಲ್ಲ ರೆಡಿ ಆಗ್ತಿದ್ದೆ. ಇವ್ರಿಗೆ ಹೇಳಿದೆ, ನಾನು ಇಲ್ಲಿ ಸೈಡಲ್ಲಿ ಬರುತ್ತೆ, ಜಿಪ್ಪಿಂಗ್ ಬರುತ್ತೆ, ಅದಕ್ಕೆ ಇದನ್ನ ಹಾಕ್ಕೊಡಿ ಅಂತ ನಾನು ನಿಂತಿದ್ದೀನಿ. ಎಡಿಯಕ್ಕೆ ಹೋಗಿ ರನ್ನರ್ ಕಿತ್ತೋಗಿ ಆಮೇಲೆ ಡಿಲೇ ಆಗಿ ಅದಕ್ಕೋಸ್ಕರ ಈಗ ಬಂದ್ವಿ. ಈಗ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇನ್ನೊಂದು ಟ್ರಾವೆಲ್ ಮಾಡ್ಕೊಂಡು ಬರ್ತಾ ತಲೆನೋವು ಬಂದ್ಬಿಟ್ಟಿತ್ತು. ಸೊ ಅಲ್ಲಿಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಸರಿ ಆಯಿತು, ರೆಡಿ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಎಲ್ಲ ಆಗಿ ಬರೋ ಅಷ್ಟರೊಳಗೆ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು. ಅಲ್ಲಿ ಬಸ್ಸಲ್ಲಿ ಪಾಪ ಊಟನೂ ಖಾಲಿ ಆಗೋಗ್ತಿರೋ. ಲಾಸ್ಟ್ ಬಂದ್ವಿ. ಆಲ್ಮೋಸ್ಟ್ ಈಗ ಎಷ್ಟು ಟೈಮು 4:15 ಆಗೋಗ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ 4:30. ಟೀ ಎಲ್ಲ ಟೈಮಲ್ಲಿ ಊಟ ಮಾಡಕ್ಕೆ ಬಂದಿದ್ವಿ. ಏನ್ ನೋಡ್ತಿದ್ದೆ? ಏನಂತೋದ್ರು? ನನಗೆ ಕಾಲ್ ಬಂದಿತ್ತು, ಸೊ ನೋಡಿಲ್ಲ. ಇದು ಸ್ಟಾರ್ಟರ್ಸ್
ವೆಜ್ ಮೆನು ನಾನ್ ವೆಜ್ ಮೆನು ಎರಡೂ ಇದೆ. ಏನ್ ಬೇಕು? ನೀನ್ ಏನ್ ತಿನ್ಬೇಕು ಅನ್ನಿಸ್ತದೆ ನಿಂಗೆ? ಪೀನಟ್ ಮಸಾಲ ಇದೆ, ಮಸಾಲ ಪಾಪಡ್ ಇದೆ, ಫ್ರೆಂಚ್ ಫ್ರೈಸ್ ಇದೆ, ಮಸಾಲ ಫ್ರೈಸ್ ಇದೆ. ಈವ್ನಿಂಗ್ ಸ್ನಾಕ್ಸ್ ಈಗ? ಓಕೆ. ಎಗ್ ಡಿಲೈಟ್ಸ್ ಬಂದು ಎಗ್ ಬೋಂಡ, ಎಗ್ ಆಮ್ಲೆಟ್, ಬುರ್ಜಿ, ಬಾಯ್ಲ್ಡ್ ಎಗ್. ನೋಡ್ ನಿನಗೆ ಏನ್ ಹೇಳ್ಬೇಕು ಅದನ್ನ ಹೇಳು. ಇಲ್ಲ ನೀನೇ ಹೇಳಿ ಇವತ್ತು ಪ್ಲೀಸ್. ಯಾಕೆ ಗೊತ್ತಾ ನನಗೆ? ಇಲ್ಲ 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 ಬೇಡ, ಇಲ್ಲಿ ಹೇಳದ್ನ ಕೇಳಿಲ್ಲ. ಏನಿಗೆ ಗೊತ್ತಾ, ನನ್ಗೆ ಆಕ್ಚುಲಿ ಹುಷಾರಿಲ್ಲ ಇವತ್ತು. ನಿನಗೆ ಏನ್ ಇಷ್ಟ ಆಗ್ತೀಯೋ ಹೇಳು. ಒಂದು 3 to 4 ಡಿಶಸ್ ಹೇಳು, ಲೈಟ್ ಆಗಿ, ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಮೇಲೆ. ಪೀನಟ್ ಮಸಾಲ ತಿಂತ್ಯಾ? ನಿನಗೆ ಏನ್ ಬೇಕೋ ತರ್ಸು. ನನಗೆ ಬೇಡ, ನನಗೆ ಆಕ್ಚುಲಿ ಬೇಡ. ನಿನ್ಗೆ ಏನ್ ಬೇಕೋ ಅದನ್ನ ತರ್ಸು. ಬಜ್ಜಿ ತರಿಸ್ಬಿಡ್ತೀನಿ. ಸರಿ, ಬಜ್ಜಿ ಎಗ್ ಬಜ್ಜಿ. ಹಂಗಾರೆ ನಿನಗೆ ಏನ್ ಬೇಕೋ ಅದನ್ನ ತರ್ಸು. ಬಜ್ಜಿ ತರಿಸ್ತೀನಿ. ಸರಿ. ಟೀ ಕುಡಿದಿದ್ದೀವಿ, ಬಜ್ಜಿ ತಿನ್ನೋಂಗೆ. ಖಾಲಿ ಮಾಡಿದಲ್ವಾ? ಇಲ್ಲ, ಆಕ್ಚುಲಿ ಇಲ್ಲಿ ಟೀ ಬಂದ್ಬಿಟ್ಟು ನನಗೆ ಸಡನ್ ಆಗಿ ಶಾಕ್ ಆಗ್ಬಿಡ್ತು. ಶಾಕ್ ಅಂದ್ರೆ ನಾಟ್ ಅಯ್ಯೋ ಅಂತಲ್ಲ, ನೋಡಿ ಯಾವ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. ಮನೆಯಲ್ಲಿ ಕ್ಯೂಟ್ ಅನಿಸ್ತು. ಅಂದ್ರೆ ಲೈಕ್ ಮನೆಯಲ್ಲಿ ಕುಡಿಯೋ ಅದೇ ವೈಬ್ ಬಂತು ನಂಗೆ. ಮೆನುನೇ ಕಳ್ಸಿಕೊಟ್ಬಿಟ್ಟು. ಹೌದಾ? ಅಷ್ಟೇ, ಬಜ್ಜಿ ಕಳ್ಸಿದೀನಿ. ಅದ್ರಲ್ಲೇ ಹೇಳ್ಬಿಡೋದಾ? ಇದ್ರಲ್ಲೇ ಹೇಳ್ಬಿಡ್ತೀನಿ. ಓಕೆ, ನೈಸ್. ಬಜ್ಜಿ, ಆಮೇಲೆ ಇನ್ನೇನ್ ಬೇಕು? ಸರಿ ತೋರ್ಸಾಯ್ತು ಮೆನು. ಅವಾಗಿಂದ ಈ ಕ್ವಶನ್ ಬಿಡ್ತಾನೆ ಇಲ್ಲ. ಕೊಡು ಕೊಡು ಕೊಡು, ತಿನ್ನೋತೀನಿ ಏನಿದೆ ಅಂತ. ಓಕೆ ಗಾಯ್ಸ್, ನೈಟ್ ಆಯ್ತು. ಅಲ್ಲೊಂದು ಚಂದ್ರ ನೋಡ್ತಾ ಇರ್ಬೋದು, ಇಲ್ಲೊಂದು ಚಂದ್ರ ಇದೆ. ಇದು ಓಡಾಡೋ ಚಂದ್ರ. ಇದು ಕೆಲವೊಂದ್ಸರಿ ಕುಂಟ್ಕೊಂಡು ಓಡಾಡುತ್ತೆ, ಕೆಲವೊಂದ್ಸರಿ ಕುಣ್ಕೊಂಡು ಓಡಾಡುತ್ತೆ, ಕೆಲವೊಂದ್ಸರಿ ಕಪ್ಪೆ ನೆಗ್ದಂಗೆ ನೆಗ್ದ್ಕೊಂಡು ಓಡಾಡುತ್ತೆ. ಓಕೆ, ಲೈಟ್ಸು ಅದ್ರಲ್ಲಿ ಕಾಣಿಸ್ತಿದ್ಯಾ? ಚೆನ್ನಾಗಿದೆ ಚೆನ್ನಾಗಿದೆ. ಈಗ ನಾವು ಕ್ಯಾಂಪ್ ಫೈರ್ ಹತ್ರ ಹೋಗ್ತಾ ಇದೀವಿ. ಕ್ಯಾಂಪ್ ಫೈರ್ ಹತ್ರ ಹೋಗಿ ನಾವು ಏನು ಸ್ನ್ಯಾಕ್ಸ್ ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ಅದು ರೂಮಿಂಗ್ಗೆ ಅಂತ ಅಂದ್ಕೊಂಡ್ವಿ, ಬಟ್ ಕ್ಯಾಂಪ್ ಫೈರಲ್ಲಿ ಫುಡ್ ಏನು ಆರ್ಡರ್ ಮಾಡಿದ್ವಿ ಅದು ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ಬರುವ. ಇಲ್ಲ ಬರೀ ನಾವಷ್ಟೇ. ಅಲ್ಲಿ ಹೊಡಿತಾ ಇದೆ. 2 ಚೇರು ರೆಡಿ ಆಗಿದೆ ನಮಗೋಸ್ಕರ ಅಂತ. You and me together forever. ಅಲ್ಲಿದೆ ಗರ್ಸ್. ಕೊಡು ಬಂಗಾರ ಎಂಟ್ರಿ. ಈಗ ಇದಲ್ಲ ಅದು ಅಲ್ಲೇ ತುಂಟು ಕಣ್ಣ ಸುಂದರಿ, ಬೇಡ ಇಂಥ ಚೆಲ್ಲಾಟ ಅಂತ. ಇಲ್ಲಿ ಹಾಕಿರೋ ಚಳಿಗೆ ಊಟ ಚೆನ್ನಾಗಿದೆ ಅಲ್ಲ? ಬಾ. ಓಕೆ. ಇದ್ರ ಬಗ್ಗೆ ಆ್ಯಕ್ಚುಲಿ ನಾವು ಡಿಸ್ಕಸ್ ಮಾಡಿದ್ವಿ ಬರ್ತಿದಂಗೆನೆ. ಚೆಸ್ ಬೋರ್ಡ್ ಇದೆ ನಮಗೋಸ್ಕರ. ಇದು ಹ್ಯೂಮನ್ ಚೆಸ್ ಬೋರ್ಡ್ ಇದು ಅಲ್ವಾ ಬಂಗಾರ? ಅಲ್ಲ, ಅದಕ್ಕೆ ಇನ್ನೂ ದೊಡ್ಡ ದೊಡ್ಡ ಸ್ಕ್ವೇರ್ಸ್ ಇರುತ್ತೆ. ಈ ಕಡೆ ಒಂದು 16 ಜನ, ಆ ಕಡೆ ಒಂದು 16 ಜನ ಕರ್ಕೊಂಡ್ಬಂದ್ಬಿಟ್ರೆ ನನಗೋಸ್ಕರ ಚೇರ್ ಅಲ್ಲ. ಬಾ, ನೀನ್ ಕೂಚೋ ಫಸ್ಟ್. ಬೈ ಕೂಚ್. ಇಲ್ಲಿ ಇಲ್ಲಿ ಕೂಚೋ. ನಿನಗೆ ಬಿಸಿ ತಾಗ್ಬೇಕು, ಇದು ಬೆಚ್ಚಗಾಗುತ್ತೆ ಬಾಡಿ ಅವಾಗ. ಕೂಚು. ತರ್ಲೆ ತಿಮ್ಮಿ, ತರ್ಲೆ ಸುಬ್ಬಿ, ಏನು ಒಂದೊಂದಾಗ ಆಯ್ಸಿಗಳು ಮಾಡೋದು ತರ್ಲೆಗಳು. ಏನ್ ಮಾಡ್ದೆ? ಉಯ್ಯಾಲೆ ನಿಮ್ ಕತ್ಲೆಯಲ್ಲಿ ಕಾಣಿಸ್ಲೇ ಇಲ್ಲ. ಅದು ಸ್ನಾಕ್ಸ್ ಎಲ್ಲ ಬರೋಷ್ಟೊಳಗೆ. ಓಕೆ, ಈಗ ಸುಮ್ಮನೆ ಥಿಂಕ್ ಮಾಡು. ಉಯ್ಯಾಲೆ ಅದ್ರ ಪಾಡ್ಗ ನನಗೆ ಗೊತ್ತು ಇಂಥವೆಲ್ಲ ಅಂತ. ಬಾ, ನೀನ್ ಅಲ್ಲಿ ಹೋಗ್ತಿದಂಗೆ ಅದೇ ಆಡ್ತಾವ ಅಂತಂದ್ರೆ ಏನ್ ಮಾಡ್ತೀಯ? ಕೂಚೋಳಮ್ಮ ಕೂಚೋ. ಹುಷಾರು, ಹಿಂದೆ ಅಲ್ಲಿ ಬ್ಯಾರಿಗೇಡ್ ಥರ ಏನೋ ಇದೆ, ಹೊಡ್ಗಿಡ್ಕೊಬಿಟ್ಟು ಅದಕ್ಕೆ ಢಣಾರ ಅಂತ. ಅಚ್ಚ ನನಗೆ ಗೊತ್ತಿಲ್ಲ ಈ ತರ ಮನೆಗೆ ತರ್ಬೇಕು ನಾವು. ತರೋಣ ಅಲ್ವಾ? ಒಂದ್ ಮಾತ್ರ ಹೇಳ್ತಿದ್ವಿ ನೋಡಿ, ಸಮಾಧಾನಕ್ಕೆ ತರೋಣ ಅಂತ. ತರೋಣ. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ, ಅಯ್ಯ ಪಾಪಿಗಳ ಅಕ್ಕ ಅಂತ ಕರಿತಿರಲ್ಲ ಇದನ್ನ, ಇದು ನೋಡಿದ್ರೆ ಮಾಂಟೆಸರಿ ಹೋಗೋ ಥರ ಇದೆ ಇದು.
ಚೆನ್ನಾಗಿದ್ಯಾ? ಎಂಜಾಯ್ ಮಾಡ್ದಾ? ಹಾಂ, ಯಾವಾಗ ಬರ್ತಾರೆ? ಬರುತ್ತಮ್ಮ. ನೀನು ಫ್ರೆಂಚ್ ಫ್ರೈಸು ಬಜ್ಜಿ ಎಲ್ಲ ಬರುತ್ತೆ. ಬರೀಲಿ ಒಂದು ಸ್ವಲ್ಪ, ಬರೀ ನನ್ನನ್ನೇ ತೋರಿಸ್ತಿದ್ಯಾ. ಆಮೇಲೆ ನೀನು ಯಾವಾಗಲೂ ಅಕ್ಕನೇ ಬರ್ತಿರ್ತಾರೆ ವಿಡಿಯೋದಲ್ಲಿ ಅಂತ ಹೇಳ್ತಾರೆ ಅದಕ್ಕೆ. ಉಯ್ಯಾಲೆ ಆಡ್ತಾ ಇದ್ದಾರೆ, ಅದ್ರ ಜೊತೆಗೆ ನಾವು ನೋಡ್ತಾ ಇದೀವಿ ನಿಂತ್ಕೊಂಡು. ಅಲ್ಲೊಂದು ಚಂದ್ರ, ಇಲ್ಲೊಂದು ಚಂದ್ರ. ಇದು ನನ್ನ ಚಂದ್ರ. ನಾನು ವರ್ಣಿಸ್ತೀನಿ ಅಂತಂದ್ರೆ ಬಂಗಾರ ನನ್ನನ್ನು ವರ್ಣಿಸ್ತಾ ಇದೆ. ಕವಿಯತ್ರಿ ಆಗ್ಬಿಟ್ಟೆ ನಾನು. ಅಲ್ಲೋಡು ಫೈರ್. ಓಕೆ, ಹಾಕಿರ್ತೀನಿ. ಓಕೆ, ಬೇಕಂದ್ರೆ ಇದು ಮೈನಸ್ ಇದೆಯಾ? ಎಲ್ಲೋದ್ರೂ ಮೈನಸ್ ಬೇಕು. ಓಕೆ, ಥ್ಯಾಂಕ್ ಯು. ಆಕಾಶ ಅಂತ ಅವ್ರ ಹೆಸರು. ಬಂದಾಗಿಂದ ನಮ್ಮನ್ನು ನೋಡ್ಕೊತಿರೋದೇ ಇವರು ಟ್ರೀಟ್ ಮಾಡ್ತಿದ್ದಾರೆ. ಓಕೆ, ನಾಚಿಕೆ ಸ್ವಭಾವ. ಹಾ, ಓಕೆ. ಏನು ಬಂಗಾರ, ನಿನ್ನ ಬಾಯಲ್ಲಿ ಏನೋ ಒಂದು ಒಳ್ಳೆ ಕೇಳಕ್ಕೆ ಚೆನ್ನಾಗಿತ್ತು. ನಾಚಿಕೆ ಸ್ವಭಾವ. ಅಯ್ಯೋ, ನೀನೆಷ್ಟು ನಾಚಿಕೋತೀಯ? ಸರಿ ಆಯ್ತು, ಈಗ ಬಂದು ತಿನ್ನುವ. ಓಕೆ. One eternity later. ಓಕೆ, ತಿಂಡಿ ಮಾಡಿಕೊಂಡು ನಮ್ಮ ಮೇಡಮ್ ಅವ್ರು ಬಡ 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 ಅಂತ ಓಡೋಗ್ಬಿಟ್ಟು ಆಗಲೇ ಅಲ್ಲಿ ಹೊರಟೋಗೋರು ರೂಮ್ ಹತ್ರ. ಇಲ್ಲಿ ನಿಂತಿದ್ದಾರೆ ನೋಡಿ. ಇಲ್ಲಿ ನೆಕ್ಸ್ಟ್ ನಂಗೆ ಮರ್ತೇ ಹೋಗಿತ್ತು ರೂಮ್ ಟೂರ್ ತೋರಿಸೋದು. ಇದು ತೋರಿಸಿದ್ದು ಅಂದರೆ ಸಪ್ರೇಟ್ ಇದು ಪ್ರೀಮಿಯಂ ಸ್ಯೂಟ್ಸ್. ಓಕೆ, ಇದು ಪ್ರೀಮಿಯಂ ಸೂಟು, ಇದು ಪ್ರೀಮಿಯಂ ಸೂಟು, ಇದು ಪ್ರೀಮಿಯಂ ಸೂಟು. ಒಟ್ನಲ್ಲಿ ನನಗೆ ಹ್ಞೂನಮ್ಮ, ನಾವು ಇದರಲ್ಲೇ ಇರೋದು, ನಾವು ಇದರಲ್ಲೇ ಗಾಯಿಸಿರೋದು. ಇಲ್ಲಿ ಮೇಲೆ ಏನೋ ಒಂದು ಎಕ್ಸ್ಟ್ರಾ ಇದೆಯಲ್ಲ, ಅದೇನು? ಅಲ್ಲಿ ಮೇಲೆ ಇದರಲ್ಲಿಲ್ಲ, ಅದರಲ್ಲಿದೆ. ಏನಿರ್ಬೋದು? ಓಕೆ, ನಂಗೆ ಗೊತ್ತಿಲ್ಲ. ಓಕೆ, ದೊಡ್ಡವರೆಲ್ಲ ಕೆಳಗೆ ಮಲ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಮೇಲೆ ಹತ್ಸಾಕಿರ್ಬೇಕು. ಹಾಂ, ಇಲ್ಲೂ ಉಯ್ಯಾಲೆ ಇದೆ. ನನ್ನ ಉಯ್ಯಾಲೆ. ಯಾರ್ದು? ನಂದು. ಯಾರ್ದು? ನಂದು. ಚಾ, ನಿಂದಮ್ಮ ಉಯ್ಯಾಲೆ ಅದು? ಹೇಳು, ನಿಂದ ಅದು? ಅಲ್ಲ, ನಿಂದು ಅಂತ ಹೇಳಿದಿದ್ರೆ ಈಗ ಒಂದು ಟಾಸ್ಕ್ ಕೊಡ್ತಿದ್ದೆ ಬಂಗಾರಿಗೆ. ಮನೆಗೆ ಅದನ್ನ ತಗೊಂಡೇ ಬರ್ಬೇಕು, ನಂಗೆ ಅದೆಲ್ಲ ಗೊತ್ತಿಲ್ಲ, ಖಾಲಿ ಕೈಯಲ್ಲಿ ಬಂದೆ ಅಂತ. ಏನ್ ಕಿತ್ಕೊ ಬರ್ತಿದ್ದ ಬಂಗಾರ. ಓಕೆ, ಇದೇ ಗಾಯ್ಸ್ ರೂಮ್. ಇದು ಬಂಗಾರು. ಡೋರ್ ಲಾಕ್ ಆಗ್ಬಿಡ್ತು. ಅಯ್ಯೋ. ಬಾ ಅಮ್ಮ, ಎಲ್ಲ ಇಂಟ್ರೊಡಕ್ಷನ್ ಕೊಟ್ಬಿಡು ರೂಮ್ ಬಗ್ಗೆ. ಇದು ಬೆಡ್. ನೋಡ್ಬೋದು. ಆಮೇಲೆ ಆಕ್ಚುಲಿ ಏನ್ ಗೊತ್ತಾ ಇಷ್ಟ ಆಗಿದ್ದು? ಬಾಲ್ಕನಿ. ನಂಗೂ ಆಕ್ಚುಲಿ ಇದೇ ಇಷ್ಟ ಆಗಿದ್ದು. ಅಂದ್ರೆ ಕೆಲವೊಂದು ಸ್ಟೇಗ್ ಹೋದಾಗ ಏನ್ ಇರುತ್ತೆ, ಬಾಲ್ಕನಿ ಏನಿರುತ್ತೆ ಅದು ಅಟ್ಯಾಚ್ ಆಗಿರುತ್ತೆ ಎಲ್ರಿಗೂನು. ಹಿಂಗೆ ಉದ್ದಕ್ ಸ್ಟ್ರೈಟ್ ಆಗಿರುತ್ತೆ. ಇದು ಹೆಂಗೆ ಅಂದ್ರೆ ಸಪ್ರೇಟ್ ಕಪಲ್ಗಾಗ್ಲಿ ಫ್ರೆಂಡ್ಸ್ ಗ್ಯಾಂಗ್ ಬರ್ತಾರಲ್ಲ, ಅವ್ರದೇ ಅಂತ ತಗೊಂಡು ಅದೇ ಆತರ. ಅದಕ್ಕೆ ನನಗೆ ಇಷ್ಟ ಆಯ್ತು. ಇಲ್ಲಿ ಬಾ, ನಿಂಗೆ ತೋರಿಸ್ತೀನಿ. ಇಲ್ಲಿಂದ ನೋಡಿದ್ರೆ ಅಲ್ಲಿ ಸ್ಟ್ರೀಮ್ಸ್ ನೋಡ್ಬೋದು ಅಲ್ವಾ? ನ್ಯಾಚುರಲ್ ಸ್ಟ್ರೀಮ್. ಸ್ಟ್ರೀಮ್ ನೋಡ್ಬೋದು. ಇದೇನದು ಫ್ರೂಟ್ ನೋಡ್ದೆ? ಯಾವ್ದಮ್ಮ ಇದು? ಏನದು? ಏನ್ ಫ್ರೂಟ್ ಅಂತ ಗೊತ್ತಿಲ್ಲ ಗಾಯ್ಸ್. ನಿಮ್ಗೇನಾದ್ರೂ ಗೊತ್ತಿದ್ರೆ ಇದೇನು ಅಂತ ಕಮೆಂಟ್ ಮಾಡಿ. ವಿಷಕಾಯಿ ಗೊತ್ತಿಲ್ಲ. ಕಾಫಿ ಅಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಒಂದ್ ಕೆಲಸ ಮಾಡೋಣ, ಒಂದು 5 kg ಕಿತ್ಕೊಂಡೋಗ್ಬಿಡೋಣ, ಡ್ರೈ ಮಾಡ್ಬಿಟ್ಟು ಇಟ್ಕೊಳ್ಳೋಣ. ಕಾಫಿ ಪೌಡರ್ ಆಗುತ್ತೆ. ಓಕೆ ಗೈಸ್, ಇದು ರೂಮು, ಇದು AC, ಗಾಳಿ ಬೀಸುತ್ತೆ. ಇದು ಸೋಫಾ ಕಮ್ ಬೆಡ್. ಮುಂದೆ ಕೇಳ್ಕೊಂಡ್ರೆ ಹಾಸಿಗೆ ಆಗುತ್ತೆ. ಹೀಗೆ ಡಬಲ್ ಓಕೆ. ಹೀರೋ ಬಾಮ್. ಇವತ್ತೆಲ್ಲ ಏನ್ ಮಾಡ್ಬೇಡ, ಬಿಟ್ಬಿಟ್ರೆ ಇದೆಲ್ಲ ಎಲ್ಬಿಟ್ಟಿಲ್ಲ. ಇದು ನಂಗೆ ಮಲಗೋದಂತ ನಿಜ ಮಾಡಕ್ ಅಂದ್ರೆ ಇದು ಏನ್ ಕೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಇದು ಯಾಕೆ ಕಾರ್ಟೂನ್ ಪ್ಲೇ ಆಗ್ತಿದೆ ಅಂತ ಇದೆ ಕಾರಣ. ಅದಕ್ಕೆ ಯಾರು? ನೀನೆ. ಬಿಟ್ಕೊಂಡು ಹೇಳಿದ್ರೆ ಯಾಕೆ ಪ್ಲೇ ಮಾಡಿದ್ದೆ ಅಂತ. ಯಾವ್ದು ಚಿಕ್ಕ ಮಗುನಪ್ಪ ಪ್ಲೇ ಮಾಡಿರೋದು ನನಗೆ ಗೊತ್ತಿಲ್ಲ. ಓಕೆ ಗೈಸ್, ಇದು ವಾಶ್ರೂಮ್. ಇದು ವಾಶ್ರೂಮ್. ಇದು ವಾಶ್ರೂಮ್, ಇದು ವಾಶ್ ಬೇಸಿನ್.
ಇದು ನಾನು ಇದು ಸ್ನಾನ ಮಾಡೋದು. ಇದು ಗೀಸರ್, ಇದು ಶವರ್. ಹೆಂಗಿದೆ? ನನ್ಗೆ ಅಕ್ಷಿ ಏನ್ ಇಷ್ಟ ಗೊತ್ತಾ? ಈ ತರ ಶಾಲೆ ಇಷ್ಟ ನಂಗೆ. ಆತರ ಅಂತಂದ್ರೆ ತೋರ್ಸಾ ನೀರ್ ಬಿಟ್ಬಿಡುತ್ತೆ ಅಂತ ಅದೇ ನಾನು ನೋಡ್ತಾ ಇದೀನಿ. ಮತ್ತೆ ಸ್ನಾನ ಮಾಡ್ಬಿಡ್ತೀಯ? ಬಾಯಿ ತೋರಿಸ್ತೀನಿ ಬಾಯಿ. ಇದು ಬಟನ್ಸ್, ಓಕೆನಾ? ಇದು ಬಟನ್ಸ್. ಇದನ್ನ ಈ ಕಡೆ ತಿರ್ಗಿಸಿದ್ರೆ ಯು ಗೆಟ್ ಹಾಟ್ ವಾಟರ್. ಏನೋ ಅಂತ ಅದಕ್ಕೆ ಡೈವರ್ಟರಾ? ಯಾವ್ದಿದೆ? ಈ ಕಡೆ ಲಾಸ್ಟ್ ಅವೆಲ್ಲ ನೇಮ್ಸ್ ಎಲ್ಲ ಬೇಡ ನಂಗೆ. ಹೌ ಇಟ್ ವರ್ಕ್ಸ್ ಅಷ್ಟೇ, ಓಕೆನಾ? ಇದು ಬಟನ್ಸ್ ತರ. ಇಲ್ಲಿ ಬಂದ್ಬಿಟ್ಟು ಇದನ್ನ ಪ್ರೆಸ್ ಮಾಡಿದ್ರೆ ಇಲ್ಲೇ ಇಮೇಜಸ್ ತರ ಇದೆ. ಪ್ರೆಸ್ ಮಾಡಿದ್ರೆ ಇಲ್ಲೇ ಟರ್ನ್ ಮಾಡ್ಕೋಬೇಕು. ಸಾಕು. ಮೇಲೆತ್ತಿ ಮೇಲೆತ್ತಿ. ಏನಿದೆ ಇದು ನಂಗೆ ಗೊತ್ತಿತ್ತು ನಿನ್ ಮಧ್ಯದಲ್ಲಿ ಬಟನ್ ಪ್ರೆಸ್ ಮಾಡಿದೆ ಅಂತ. ನಾನು ಎಳೆಯೋದಕ್ಕೆ ಕೇಳ ಹಾಕೋದು ಕೊಂಡೆ ಆಯ್ತು ಗೈಸ್. ಅದು ನಾನು ಆಕ್ಚುಲಿ ಟರ್ನ್ ಮಾಡ್ಕೊಂಡು ಎಳ್ಕೊಬೇಕು. ಆಮೇಲೆ ಪ್ರೆಸ್ ಮಾಡಿದ್ದೆ. ಸರಿ ಫಾರ್ವರ್ಡ್. ನೆಕ್ಸ್ಟ್ ಟ್ರಾನ್ಸ್ಫರ್. ಬಂತು. ಅದು ಅಷ್ಟೇ ಗೈಸ್. ಇದು ವಾರ್ಡ್ರೋಬ್. ಇದು ವಾರ್ಡ್ರೋಬ್. ಗೊತ್ತೇ ಇಲ್ಲ ಇದು. ನಾನು ಅಕ್ಷಯ ಹೆಂಗ್ ಅನ್ಕೊಂಡೆ ಗೊತ್ತಾ? ಇದ್ನಾ ಇದೇನ್ ಗೊತ್ತಾ? ಏನ್ ಅನ್ಕೊಂಡಿದ್ದಮ್ಮ? ರೆಫ್ರಿಜರೇಟರ್ ಅನ್ಕೊಂಡ್ಬಿಟ್ಟೆ. ಅಯ್ಯೋ, ತಕ್ಷಣ ಫುಲ್ ಕೂಲ್ ಆಗ್ಬಿಡುತ್ತೆ. ಕೂಲ್ ಆಗಿರುತ್ತೆ ಅಂತ ಅನ್ಕೊಂಡಿಲ್ಲ ಗೈಸ್. ಏನಂದ್ರೆ ಒಳಗಡೆ ಕೇಕು ಈ ತರದೆಲ್ಲ ಏನೇನ್ ಬೇಕು ಐಟಮ್ ಇಟ್ಟಿರ್ತಾರೆ ತಿನ್ನಕ್ಕೆ ಅಂತ ಅನ್ಕೊಂಡಿರ್ತಾರೆ. ಸರಿ ಬಾ, ನಂಗೆ ಇವಾಗ ಕೆಲ್ಸ ಇದೆ ಒಂದ್ ಸ್ವಲ್ಪ. ಓಕೆ, ಏನ್ ಕೆಲ್ಸ ಕೇಳಲ್ಲ? ಅದೇ ಏನ್ ಕೆಲ್ಸ ಅಂತ ನೋಡ್ತಾ ಇದ್ದೀನಿ. ಯಾಕೆ ನನ್ಗೆ ಏನು ಕೆಲ್ಸ ಇರಲ್ವಾ? ಇದೆಯಮ್ಮ, ಎಲ್ಲಾ ಮಾಡ್ತಿರ್ತೀಯ, ಏನ್ ಮಾಡಕ್ಕಾಗುತ್ತೆ? ಮಾಡ್ಬೇಕು. ಕೆಲ್ಸ ಏನ್ ಕೆಲ್ಸ ಮಾಡೋಕೀಗ? ಹೇಳು ಬಂಗಾರ, ನೀನ್ ಹೇಳು ಬಂಗಾರ, ಪಟ ಪಟ ಅಂತ ಮಾಡ. ನೀನೇನ್ ನಾನೇನು ಕೆಲ್ಸ ಮಾಡ್ತೀನಿ? ಎಡಿಟಿಂಗ್ ವರ್ಕು. ಆಮೇಲೆ ಇನ್ನೇನಿದೆ? ಬಿಟ್ಟು ಏನಾಯ್ತು? ಬ್ರೈಟ್ನೆಸ್ ಕಮ್ಮಿ ಆಯ್ತು. ಎಡಿಟಿಂಗ್ ವರ್ಕು, ನಾನು ನಿಭಾಯಿಸೋದು. ಆಮೇಲೆ ಇನ್ನೇನು? ಅಯ್ಯೋ, ಬೇಜಾನ್ ಕೆಲಸ ಇದೆ ಗಾಯ್ಸ್. ಈಗ ಎಡಿಟಿಂಗ್ ವರ್ಕ್ ಎಲ್ಲ ತುಂಬಾ ಇದೆ. ಇಬ್ರು ತಲೆ ಕೆಡ್ಸ್ಕೊಂಡು ಮಾಡ್ಬೇಕು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾವು ಹಾಕೋದು ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಎಸ್. ಇನ್ನು ವಿಡಿಯೋ ಮುಗ್ದಿಲ್ಲ. ಹೋಗೋಣ. ರಿಮೆಂಬರ್ ಮಾಡಿದೆ, ಕೆಳಗಡೆ ಇರೋ ರೆಡ್ ಕಲರ್ ಬಟನ್ ಪ್ರೆಸ್ ಮಾಡ್ಬಿಡಿ. ನೋಟಿಫಿಕೇಶನ್ ರಿಮೈಂಡ್ ಮಾಡಿದೆ. ನಾನು ನಿಮ್ಗೆ ಕನ್ಫ್ಯೂಸ್. ಏನು ಹೇಳ್ತಿದ್ದಾರೆ? ಬಾ 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 ಬಾ. ಎಲ್ಲಿಗೆ ಹೋಗ್ತಿದ್ಯಾ? ಆಚೆ ಆಚೆ ಆಚೆ.